ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇರಾನ್ ವರ್ಸಸ್ ಅಮೆರಿಕ ನಡುವೆ ವಾರ್ ಬ್ರೇಕ್ ಫೇಲ್ಯೂರ್ ಆಯ್ತಾ ಈ ಪ್ರಶ್ನೆ ಕಾಡ್ತಾ ಇದೆ. ಕದನ ವಿರಾಮ ಇವೆಲ್ಲವೂ ಮುಗಿದೋದ್ ಕಥನ. ಹಂಗಾದ್ರೆ ಲೆಬನಾನ್ ಮೇಲೆ ಇಸ್ರೇಲ್ ಭಯಾನಕ ದಾಳಿಯನ್ನ ಮುಂದುವರಿಸಿದೆ. ಮಿಸೈಲ್ ಬಾಂಬ್ಗಳ ಸುರಿಮಳೆಗೆ ಲೆಬನಾನ್ ಛಿದ್ರವಾಗಿದೆ. 300ಕ್ಕೂ ಹೆಚ್ಚು ಜನರ ಮಾರಣ ಹೋಮ ಆಗಿದೆ. ಕಟ್ಟಡಗಳು ಧಗಧಗಿಸ್ತಾ ಇದ್ದಾವೆ. ಲೆಬನಾನ್ ಮೇಲಿನ ದಾಳಿಗೆ ಹರ್ಮೂಜ್ನ ಮತ್ತೆ ಇರಾನ್ ಬಂದ್ ಮಾಡಿದೆ ಸಿಟ್ಟಿಗೆದು. ಹರ್ಮೂಜ್ ಬಂದ್ನಿಂದ ಇರಾನ್ಗೆ ಮತ್ತೆ ಟ್ರಂಪ್ ವಾರ್ನಿಂಗ್ ಕೊಡ್ತಾ ಇದ್ದಾರಂತೆ. ಹರ್ಮೂಜ್ ತೆರಿಬೇಕು, ಪರಮಾಣು ಅಸ್ತ್ರವನ್ನ ತ್ಯಜಿಸಬೇಕು, ಇಲ್ಲಾಂದ್ರೆ ಇರಾನ್ ಮೇಲೆ ನಾವು ಮತ್ತೆ ದಾಳಿ ಮಾಡ್ತೀವಿ ಅಂತ ಇದ್ದಾರೆ. ಟ್ರಂಪ್ ವಾರ್ನಿಂಗ್ ಮಧ್ಯ ಇರಾನ್ನಿಂದಲೂ ಹೊಸ ಷರತ್ತು. ಲೆಬನಾನ್ ಮೇಲೆ ದಾಳಿ ನಿಲ್ಲಿಸಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾಳೆ ಇಸ್ಲಾಮಾಬಾದ್ನಲ್ಲಿ ನಡೆಯುವ ಮಾತುಕತೆಗೆ ಬರಲ್ಲ ಇಲ್ಲಾಂದ್ರೆ ಅಂತ ಇದ್ದಾರೆ. ಕದನ ವಿರಾಮದಿಂದಲೂ ಕೂಡ ಹಿಂದೆ ಸರಿಬಹುದು ಇರಾನ್ ಅನ್ನುವಂತಹ ಮುನ್ಸೂಚನೆ ಸಿಗ್ತಾ ಇದೆ. ಆಮೇಲೆ ಅವ್ರದ್ದು ಹೆಂಗಾಗಿದೆ ಪರಿಸ್ಥಿತಿ ಅಂದ್ರೆ ಇರಾನ್ದು, ಇಲ್ಲಿ ಅಯ್ಯೋ ಪಾಪ ಅಂತ ಮಾತಾಡೋದಲ್ಲ, ಅಟ್ಯಾಕ್ ಅಥವಾ ಯುದ್ಧ ಶುರು ಮಾಡಿದ್ದು ಅಮೆರಿಕ ಮತ್ತು ಇಸ್ರೇಲ್ ಎರಡೂ ಕೂಡ ಜಂಟಿಯಾಗಿ ಶುರು ಮಾಡಿದ್ವು. ಅಮೆರಿಕಕ್ಕೆ ಬಹಳ ಮಟ್ಟದ ಒಂದು ನಷ್ಟ ಅನ್ನೋಕ್ಕಿಂತ ಒತ್ತಡ ಶುರುವಾಯಿತು. ಪರಿಣಾಮ ಅವ್ರು ಏನು ಹೇಳಿದ್ರು, ಕದನ ವಿರಾಮ ಅಂತ ಇದ್ರು. ಬಟ್ ಇಸ್ರೇಲ್ ಅದನ್ನ ಕೇಳೋ ಹಂಗೆ ಕಾಣಿಸ್ತಾ ಇಲ್ಲ. ಅಮೆರಿಕಕ್ಕೆ ಒಪ್ಕೊಂಡು ಇವ್ರು ಕದನ ವಿರಾಮ ಘೋಷಣೆ ಮಾಡಿದ್ರೆ ಇಸ್ರೇಲ್ ಸುಮ್ಮನಿರ್ಬೇಕಲ್ಲ, ಅದು ಅಟ್ಯಾಕ್ ಮಾಡ್ತಾ ಇದೆಯಲ್ಲ, ಇವ್ರು ಸರ್ವೈವ್ ಆಗ್ಲೇಬೇಕಲ್ಲ, ಪ್ರತ್ಯುತ್ತರ ಕೊಡ್ಲೇಬೇಕು. ಅಲ್ಲಿ ನೋಡಿ, ಅಲ್ಲಿ ದಟ್ಟವಾಗಿ ಕಪ್ಪು ಹೊಗೆ ಯಾವ ರೀತಿಯಾಗಿ ಆವರಿಸ್ಕೊಳ್ತಾ ಇದೆ ಅಂತ ಜನಸಾಮಾನ್ಯರು ನಡುಗ್ ಹೋಗ್ತಾ ಇದ್ದಾರೆ. ಬದುಕಿರ್ತೀವ ಇಲ್ವಾ, ನಾಳೆ ನೋಡ್ತೀವ ಇಲ್ವಾ ಅನ್ನುವಂತಹ ಪರಿಸ್ಥಿತಿ. ನಾಗರಿಕ ಪ್ರದೇಶಗಳನ್ನು ಗುರಿಯಾಗಿಸ್ತಾ ಇದ್ದಾರೆ. ಲೆಬನಾನ್ ಮೇಲೆ ಬಹಳ ದೊಡ್ಡ ಮಟ್ಟದ ಅಟ್ಯಾಕ್ ಮಾಡಿದೆ ಇಸ್ರೇಲ್ ಈಗ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಜೊತೆಗೆ ವಿಶ್ಲೇಷಣೆಯನ್ನ ನನ್ನ ಕಲಿಗ್ ದಿಲೀಪ್ ನೀಡ್ತಾ ಹೋಗ್ತಾರೆ. ದಿಲೀಪ್, ಈಗ ಇರಾನ್ನ ಪರಿಸ್ಥಿತಿ ಹೆಂಗಾಗಿದೆ? ಅಮೆರಿಕದ ಕಂಡೀಷನ್ಸ್ಗಳಿಗೆ ಒಪ್ಕೋಬೇಕಾ ಅಥವಾ ಇಸ್ರೇಲ್ನ ದಾಳಿಗೆ ಪ್ರತಿ ದಾಳಿ ಮಾಡಬೇಕಾ? ಏನ್ ಮಾಡ್ತಾರೆ ಮುಂದಕ್ಕೆ? ಅವ್ರಿಗಿರೋ ಚಾಲೆಂಜಸ್ಗಳು ಏನು ಹಿಂಗಾಗ್ಬಿಟ್ರೆ ಅಂತ? ವಿದ್ಯಾ, ಏನು ಲೆಬನಾನ್ ಮೇಲೆ ನಿನ್ನೆ ಬೆಳಗ್ಗೆಯಿಂದ ಇಸ್ರೇಲ್ ಭಯಾನಕ ದಾಳಿಯನ್ನ ನಡೆಸ್ತಾ ಇದೆ. ಅದಕ್ಕೆ ಪ್ರಮುಖವಾದ ಕಾರಣ ಏನಂದ್ರೆ, ಲೆಬನಾನ್ನ ಒಂದು ಜನವಸತಿ ಪ್ರದೇಶಗಳೇನಿದೆ, ಅದರಲ್ಲೂ ಲೆಬನಾನ್ ರಾಜಧಾನಿ ಬೈರೂತ್ ಇರ್ಬೋದು ಸೇರಿದಂತೆ ಹಲವು ನಗರಗಳಲ್ಲಿ ಜನವಸತಿ ಪ್ರದೇಶಗಳಲ್ಲೇನೆ ಹೆಜ್ಬುಲ್ಲಾ ಉಗ್ರರು ತಮ್ಮ ಸೇನಾ ನೆಲೆಗಳನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಒಂದು ವೇಳೆ ಈ ಒಂದು ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿದ್ರೆ ಅವಾಗ ಜನವಸತಿ ಪ್ರದೇಶದ ಮೇಲೆ ದಾಳಿ ಮಾಡಿದ್ರು ಅನ್ನೋ ಒಂದು ಅಣೆಪಟ್ಟಿಯನ್ನ ಇಸ್ರೇಲ್ ಮೇಲೆ ಕಟ್ಟುವಂಥದ್ದು ಈ ಒಂದು ಉಗ್ರ ಸಂಘಟನೆಗಳ ಉದ್ದೇಶ. ಇದು ಒಂದು ಕಡೆ ಆದ್ರೆ, ಏನೊಂದು ಅಮೆರಿಕ ಜೊತೆಗೆ ಇರಾನ್ ಸಂಧಾನ ಮಾಡ್ಕೊಳ್ತಲ್ಲ, ಆ ಸಂದರ್ಭದಲ್ಲಿ ಇರಾನ್ ಸ್ಪಷ್ಟವಾಗಿ ಹೇಳಿತ್ತು ಲೆಬನಾನ್ ಮೇಲೆ ಕೂಡ ಇಸ್ರೇಲ್ ತನ್ನ ದಾಳಿಯನ್ನ ನಿಲ್ಲಿಸಬೇಕು ಅಂತ. ಆ ಒಂದು ದಾಳಿಯನ್ನ ಇಸ್ರೇಲ್ ನಿಲ್ಲಿಸಬೇಕು ಅನ್ನೋ ಒಂದು ಷರತ್ತಿನ ಮೇಲೇನೆ ಒಂದು ಅಮೆರಿಕ ಜೊತೆಗೆ ಕದನ ವಿರಾಮಕ್ಕೆ ಇರಾನ್ ಬಂದಿದ್ದು. ಆದ್ರೆ ಈ ಒಂದು ಕದನ ವಿರಾಮ ಜಾರಿಯಾದ ಬೆನ್ನಲ್ಲೇನೆ ಲೆಬನಾನ್ ಮೇಲೆ ಈ ಒಂದು ಇಸ್ರೇಲ್ ದಾಳಿ ನಡೆಸ್ತಾ ಇದೆ. ಅಂದ್ರೆ ಇಸ್ರೇಲ್ಗೆ ಈ ಒಂದು ಕದನ ವಿರಾಮ ಆಗುವಂತದ್ದು ಯಾವುದೇ ಇಷ್ಟ ಇಲ್ಲ ಅನ್ನೋದು ಈ ಮೂಲಕ ಕಂಡು ಬರ್ತಾ ಇದೆ. ಜೊತೆಗೆ ಏನು ನಾಳೆ ಇಸ್ಲಾಮಾಬಾದ್ ನಲ್ಲಿ ಪಾಕಿಸ್ತಾನ ಸಾರಥ್ಯದಲ್ಲಿ ಒಂದು ಮಾತುಕತೆ ನಡೆಯುತ್ತೆ. ಆ ಮಾತುಕತೆಗೆ ಹೋಗೋದಕ್ಕೆ ಇದೀಗ ಇರಾನ್ ಒಂದು ರೀತಿಯಾದಂತಹ ಒಂದು ಗೊಂದಲದಲ್ಲಿದೆ. ಈ ಒಂದು ಮಾತುಕತೆಗೆ ಹೋಗ್ಬೇಕೋ ಬೇಡವೋ ಅಂತ. ಇತ್ತ ಇಸ್ರೇಲ್ ಕೂಡ ಇದೇ ಮಾತನಾಡ್ತಿದೆ. ಯಾಕಂದ್ರೆ ಏನೊಂದು ಪಾಕಿಸ್ತಾನ ನಂಬಲರ್ಹ ಅಲ್ಲ, ಹಾಗಾಗಿ ಪಾಕಿಸ್ತಾನದ ಜೊತೆ ಕೂತು ಏನ್ ಮಾತುಕತೆ ಮಾಡೋದು ಅನ್ನೋ ಒಂದು ಸಂಶಯನ ಇಸ್ರೇಲ್ ಕೂಡ ವ್ಯಕ್ತಪಡಿಸ್ತಾ ಇದೆ. ಹಾಗಾಗಿ ನಾಳೆ ಮಾತುಕತೆ ನಡೆಯೋ ಚಾನ್ಸ್ ಇದ್ರೂ ಕೂಡ ಪ್ರಮುಖವಾಗಿ ಭಾಗಿದಾರರಾಗಬೇಕಾಗಿರುವಂತಹ ರಾಷ್ಟ್ರಗಳಾದ ಇರಾನ್ ಮತ್ತೆ ಇಸ್ರೇಲ್ ದೇಶಗಳೇ ಭಾಗಿಯಾಗೋ ಚಾನ್ಸಸ್ ತುಂಬಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಇನ್ನೊಂದು ಲೆಬನಾನ್ ಮೇಲೆ ಈ ಇಸ್ರೇಲ್ನ ದಾಳಿ ಏನಿದೆ ಅದು ಇನ್ನಷ್ಟು ಮುಂದುವರಿಯುವಂತ ಚಾನ್ಸಸ್ ಇದೆ. ಇಸ್ರೇಲ್ ಹೇಳ್ತಿರೋದಿಷ್ಟೇ, ನಾವು ಮಿಲಿಟರಿ ಟಾರ್ಗೆಟ್ಗಳನ್ನೇ ಗುರಿಯಾಗಿಸಿ ದಾಳಿ ಮಾಡ್ತಿದೀವಿ, ಆದ್ರೆ ಜನವಸತಿ ಪ್ರದೇಶಗಳಲ್ಲೇ ಸೈನ್ಯದ ನೆಲೆ ಇರೋ ಕಾರಣದಿಂದಾಗಿ ಇದು ಒಂದು ರೀತಿ ಕೊಲಾಟರಲ್ ಡ್ಯಾಮೇಜ್ ಆಗ್ತಿದೆ ಅನ್ನೋದು ಇಸ್ರೇಲ್ನ ವಾದ. ವಿದ್ಯಾ, ಓಕೆ, ಥ್ಯಾಂಕ್ ಯು ಡೀಟೇಲ್ಸ್ಗೆ.